ಅಷ್ಟೊಂದು ಕ್ರಿಕೆಟ್ ಲವರ ಸರ್ ನೀವು ತುಂಬ? ಆರ್ ಸಿ ಬಿ ಹೇಳ್ಬಿಡಿ ಸರ್, ಜೈ ಆರ್ ಸಿ ಬಿ ಅಂತ. ಎಷ್ಟು ಸ್ಕೋರ್ ಹೊಡೆದಿದ್ದಾರೆ? 241 ಹೊಡೆದಿದ್ದಾರೆ ಸರ್. ಆರ್ ಸಿ ಬಿ 241 ಹೊಡೆದಿದ್ದಾರೆ ಇವತ್ತು. ಸೊ ಹೇಗೆ ಅನ್ನಿಸ್ತಿದೆ? ಆಲ್ರೆಡಿ ನೀವು ವಾಲ್ ಪೇಪರ್ಸ್ ಆರ್ ಸಿ ಬಿದೇ ಹಾಕ್ಕೊಂಡಿದ್ದೀರಾ. ಸೊ ಆರ್ ಸಿ ಬಿ ಬಗ್ಗೆ ಏನು ಹೇಳ್ತೀರಾ ಸರ್? ಏನು ಹೇಳೋದು ಮೇಡಮ್, ನಮ್ಮ ಟೀಮ್ ಅದು. ಅದೇ ನಾವು ಬೆಂಗಳೂರು ಅಂತ ಯಾವಾಗ ಅನಿಲ್ ಕುಂಬ್ಳೆ, ವಿಜಯ್ ಮಲ್ಯ ಅವ್ರ ಟೀಮ್ ಕಟ್ಟಿದ್ರು, ಸೊ ಅವಾಗಿಂದನೂ ನಾವು ನಮ್ಮ ಜೊತೆಲಿದ್ದೀವಿ. ಕರ್ನಾಟಕ ರಣಜಿ ಟೀಮ್ನ ಇವತ್ತು ಇನ್ಫ್ಯಾಕ್ಟ್ ಪಂಜಾಬಲ್ಲಿ ವಿರಾಟ್ ಕೊಹ್ಲಿರಪ್ಪನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. 2 ವಿಕೆಟ್ ತೆಗೆದರೆ. ಕೊಹ್ಲಿದು 2 ಸಲ ಚಾನ್ಸ್ ಇತ್ತು. ಸೊ ನಮ್ಮ ಹುಡುಗರು ಎಲ್ಲೇ ಬೆಳೆಸಿದ್ರು ಖುಷಿ. ಆರ್ ಸಿ ಬಿ ನಮ್ಮ ಟೀಮು, ಸೊ ನಮ್ಮ ಖುಷಿ. ಸರ್ ಇನ್ನೊಂದೇನು ಅಂತ ಹೇಳಿದರೆ, ಈಗ ಆರ್ ಸಿ ಬಿಗೆ ಅಷ್ಟು ರಾಯಲ್ ಫ್ಯಾನ್ಸ್ ಯಾರಿಗೂ ಇಲ್ಲ. ಸೊ ಅದು ಯಾಕೆ ಸರ್ ಅಷ್ಟೊಂದು ಫ್ಯಾನ್ಸ್ ಕ್ರೇಜ್ ಅವರಿಗೆ? ಒಂದು ಬೆಂಗಳೂರು ಅಂದರೆ ಇಡೀ ಇಂಡಿಯಾಗೆ ಇಷ್ಟ ಕ್ಲೈಮೇಟು. ಸೊ ಬೆಂಗಳೂರು ಎಲ್ಲರಿಗೂ ಗೊತ್ತಿರೋ ಊರು, ಮೇ ಬಿ ಅದೊಂದು. ಆಮೇಲೆ ವಿಜಯ್ ಮಲ್ಯನೂ ಆ ಟೈಮಲ್ಲಿ ಎಲ್ಲರಿಗೂ ಗೊತ್ತಿರೋ ಮನುಷ್ಯ ಇದ್ದ ಅದು. ಮತ್ತು ಎಲ್ಲದಕ್ಕಿಂತ ಕೊಹ್ಲಿ ಅಂದರೆ ನಮ್ದು ಒಂದೇ ಟೀಮಲ್ಲಿ ಆರ್ ಸಿ ಬಿ IPL ಶುರುವಾದಾಗಿಂದ ಆಡಿರೋ ಅಂಥ ಒಬ್ಬ ವ್ಯಕ್ತಿ ಅಂದರೆ ಕೊಹ್ಲಿ ಇಡೀ ವಿಶ್ವವಿಖ್ಯಾತ. ಅಫ್ಕೋರ್ಸ್ ಇಂಡಿಯಾದಲ್ಲಿ ನಮಗೆ ಸಚಿನ್ ಗಾಡ್ ಇದ್ದಾರೆ, ಧೋನಿ ಇದ್ದಾರೆ, ಇವರೆಲ್ಲರೂ ಇದ್ದರು. ಇಡೀ ವರ್ಲ್ಡಲ್ಲಿ ಹೆಸರು ಬರೋದು ವಿರಾಟ್ ಕೊಹ್ಲಿ ಇದೆ. ಕ್ರಿಕೆಟ್ ಅಂದರೆ ವಿರಾಟ್ ಕೊಹ್ಲಿ ಫಸ್ಟ್. ನನಗೆ ಸಚಿನ್ ಇದ್ರು, ABD ಮತ್ತು ವಿರಾಟ್ ಕೊಹ್ಲಿ ಫೇವ್ರೇಟ್. ಈಗ ಟಫ್ ಅಂತ ಹೇಳಿದ ಈಗ CSK ನೆಕ್ಸ್ಟ್ ಇದು ಬರ್ತಿದೆ. ಸೊ ಅದರ ಬಗ್ಗೆ CSK ವರ್ಸಸ್ RCB ಅಂತ ಹೇಳಿದರೆ ಆಲ್ಮೋಸ್ಟ್ ಎಲ್ಲರೂ ಕೂತ್ಕೊಂಡು ಟೀಮ್ ಮುಂದೆ ನೋಡ್ತಾರೆ. ಸೊ ಅದರ ಬಗ್ಗೆ ಹೇಳ್ತದೆ ಸರ್? ಏನಿಲ್ಲ, ನನಗೆಲ್ಲ ಒಂದೇ ಟೀಮು. ಫಸ್ಟ್ ನಾನು ಹೇಟ್ ಮಾಡ್ತಿದ್ದೆ. ಈಗ ನಾನು ಅಂದರೆ ಚೆನ್ನೈಯಲ್ಲಿ ಹೋದಾಗಲೂ ತುಂಬ ಜನ RCB ಲವ್ ಮಾಡೋರು ಇದ್ದಾರೆ. ಸೊ ಇಲ್ಲಿ ನಾವು ಹೇಳ್ತೀವಿ ಪಕ್ಕದ ಮನೆ ಮಕ್ಕಳು ಆ ರೀತಿ ಈ ರೀತಿ ಅಂತ. ಬಟ್ ಈಗ ಅದನ್ನೆಲ್ಲ ಹೇಳೋಕ್ಕೋಗಲ್ಲ, ಯಾಕಂದರೆ RCBನ ಬೇರೆ ಸ್ಟೇಟಲ್ಲೂ ಲವ್ ಮಾಡ್ತಿದ್ದಾರಲ್ಲ. ಸೊ ನಾವು ಅದನ್ನು ರಿಸೀವ್ ಮಾಡ್ಕೊತೀವಿ, ನಮಗೆ ಖುಷಿ ಆಗುತ್ತೆ. ಓಕೆ, ಚೆನ್ನೈಲಿ ಈ ರೀತಿ ಚೆನ್ನೈ ಹುಡುಗಿರು ಮಾತಾಡೋದು ನೋಡಿದ್ದೀವಿ RCB ಬಗ್ಗೆ. ಸೊ ಅದೇ ರೀತಿ ಅವ್ರಿಗೆ ಧೋನಿ ಇಷ್ಟ ಆದವರು CSK ಇದು ಮಾಡ್ತಾರೆ, ಇಷ್ಟಪಡ್ತಾರೆ, ಅದು ಓಕೆ. ಬಟ್ ನಮ್ಮ ಟೀಮ್ ಎಲ್ಲರ ಮೇಲೂ ಗೆಲ್ಲಬೇಕು ಅಂತಿದೆ. CSK ಮೇಲೆ ಜಾಸ್ತಿ ಸಲ ನಾವು ಸೋತಿರೋದ್ರಿಂದ ಜಾಸ್ತಿ ಕಿಚ್ಚಿದೆ ಅಷ್ಟೇ. ಸರ್ ಕೊನೆಯದಾಗಿ ಈ ಸಲ ಕಪ್ ನಮ್ದು ಆಗುತ್ತಾ ಸರ್? ಅದು ದೇವ್ರ ಕೈಯಲ್ಲಿದೆ. ಈಗ ನಮ್ಮ ಕೈಯಲ್ಲಿಲ್ಲ, RCB ಕೈಯಲ್ಲಿಲ್ಲ, ದೇವ್ರ ಕೈಯಲ್ಲಿದೆ. ಈಗ ಅದು ಬೇರೆ ಹೊಸ ಅಧ್ಯಾಯ ಅಂತೇಳಿ ಹೇಳ್ಬಿಟ್ಟಿದ್ದಾರೆ. ಈ ಸಲ ಕಪ್ ನಮ್ಮದು ಅಂತ ಹೇಳಿದ್ದ. ಸೊ ಹೇಗಿದ್ರು ಹುಡುಗಿಯರಂತೂ ಕಪ್ ಗೆದ್ದಿದ್ದಾರೆ, ಹುಡುಗಿಯರು ಸ್ಟ್ರಾಂಗ್ ಅಂತೇಳಿ ಪ್ರೂವ್ ಮಾಡಿದ್ದಾರೆ. ಇನ್ನು ಹುಡುಗರದ್ದು ಅದು ನಾವು ಕಾದಿದ್ದು. ಅಂದರೆ ಹೆಣ್ಮಕ್ಳು ಶುರು ಮಾಡಿದ್ರೆ ಅದೊಂದು ಒಳಿತಾಗುತ್ತೆ ಅಂತ. ಇನ್ನು ನೋಡ್ಕೊಳ್ಳಿ, ಇನ್ನು ನಾವು ಏರ್ತಾ ಇರ್ತೀವಿ. ಸೊ ಅದಕ್ಕೆ 16 ವರ್ಷ ಕಾದಿರೋದು ಹೆಣ್ಮಕ್ಳು ಫಸ್ಟ್ ಹೊಡಿಲಿ ಅಂತ. ಈಗ ಹೊಡೆದವರೆಲ್ಲ ಇನ್ನು ಶುರು ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್.